ಏ ಗುಜ್ಜು ಏನು ಡೋಕ್ಲಾ ಅಂತ ನೋಡಿದ ತಕ್ಷಣ ನನಗೆ ಎತ್ಕೊಂಡ್ಬಿಟ್ಟು ಲಕ್ಷ ಹೊಡಿತಾವಳೆ ಅವು ಫೇಮಸ್ ಅಂತ. ಚೆನ್ನಾಗಿ ಕ್ಲಿಕ್ ಮಾಡಲ್ಲ ಅಂತ ಒಳ್ಳೆ ಫ್ರೆಂಡ್ಸ್ ಮಾಡಿಸ್ಕೊಂಡ್ಬಿಟ್ಟು ಪ್ರೊಫೆಷ್ನಲಿ ಫೋಟೋಸ್ನ ಕ್ಲಿಕ್ ಮಾಡಿಸ್ತಾರೆ. ಪ್ರೆಸ್ ಮಾಡ್ದೆ ಹೊಟ್ಟೋಯ್ತು ಮೇಲೆ ಅಂತ ನಾನೇನು ಮಾಡಲಿ. ವಡೆ ಇಷ್ಟೊಂದು ಕಾಫಿ ಕುಡಿತಾ ಇದೆಯಾ? ವೈ ವಡೆ ವೈ. ಬ್ಲ್ಯಾಕ್ ಕಾಫಿ, ಇದು ಹಾಲು, ಅಲ್ಲಿ ಟೀ ಪುಡಿ ಆ್ಯಂಡ್ ಸಾರಿ ಟೀ ಬ್ಯಾಗ್ಸ್ ಆ್ಯಂಡ್ ಶುಗರ್. ಫುಲ್ ಬಿಸಿಲು ಗೋಸ್. ಪಾಪ ಏನೋ ಲಿಫ್ಟ್ ವಿಡಿಯೋ ಮಾಡೋಣ ಅಂತ ಬದಲು ಪ್ರೆಸ್ ಮಾಡ್ದೆ ಹೊಟ್ಟೋಯ್ತು ಮೇಲೆ ಅಂತ ನಾನೇನು ಮಾಡಲಿ. ಈಗ ಬ್ರಿಡ್ಜ್ ಟೂರ್ಗೆ ಹೋಗ್ತಾ ಇದ್ದೀವಿ. ಆರ್ ಯು ಎಕ್ಸೈಟೆಡ್? I'm sleepy. Look at your face. Hey, thanks for buying me this drink. ವಡೆ ನಾನು ಫುಲ್ ದುಡ್ಡು ಖರ್ಚು ಮಾಡಿ ಖಾಲಿ ಆಗೋದಂತ ನೀನು ನಂಗೆ ಇದಕ್ಕೆ ಎಷ್ಟು ಕೊಟ್ಟೆ ಹೇಳು? ಇದು $7. $7 ಒಂದು ಸ್ಟ್ರಾಬೆರಿ ಜ್ಯೂಸ್ ಹಾಕ್ಬಿಟ್ಟು ಒಂದು ನಿಂಬೆ ಕೊಟ್ಬಿಟ್ಟವನೆ. ನಿಂಬೆ ಕಡೆ ನಿಂದು ನಿಂಬೆ ರಸ ಎಷ್ಟು ಕೊಟ್ಟೆ? ನಿಂಬೆ ರಸಕ್ಕೆ ಸ್ವಲ್ಪ ಓಡಕ್ಕೆ ಹಾಕ್ಬಿಟ್ಬಿಟ್ಟವನೆ. ಎಷ್ಟು? $5. $5. ಬೇಸಿಕಲಿ ವಡೆ ವಿ ಆರ್ ನಾಟ್ ಪೇಯಿಂಗ್ ಫಾರ್ ದ ಡ್ರಿಂಕ್ಸ್. ನಾವು ದುಡ್ಡು ಇದಕ್ಕೆ ಕೊಡ್ತಾ ಇಲ್ಲ. ವಿ ಆರ್ ಪೇಯಿಂಗ್ ಫಾರ್ ದ ವ್ಯೂ. ವಡೆ ದೊಂಗಲಾಡ್ತಾ ಇರುತ್ತೆ ಶಿಪ್ಪು ಬಾಗುತ್ತೆ. ಸೊ ಎಕ್ಸ್ಪೀರಿಯನ್ಸ್ ಚೆನ್ನಾಗಿದೆ. ಇಟ್ಸ್ ನೈಸ್. ಲೈಕ್ ಓ ನಮ್ಮ ಶಿಪ್ ಮುಳುಗೋಗುತ್ತೆ, ಸುನಾಮಿ ಬರುತ್ತೆ, ಆ ಥರ ಎಲ್ಲ ಭಯ ಇಲ್ಲ ಅಂದರೆ ಯು ಫೀಲ್ ರಿಯಲಿ ನೈಸ್. ಬಟ್ ಆ್ಯಕ್ಚುಲಿ ರಿಯಲಿಸ್ಟಿಕ್ಲಿ ಸ್ಪೀಕಿಂಗ್ ಆ ಥರ ಎಲ್ಲ ಆಗಲ್ಲ. ಇಟ್ಸ್ ನಾಟ್ ದಟ್ ಕಾಮನ್. ಎಲ್ಲ ಪ್ರೊಡಕ್ಷನ್ ಇದೆ, ಚಿಕ್ಕ ಪೋಟ್ಗಳಿದೆ, ಒಂದೊಂದು ಆಗಲೇ. ಓ ಯಾ. ಓಕೆ ಗೈಸ್, ನೋಡಿ ಫುಲ್ ಕೆಲಸ ಮಾಡ್ತಾ ಇದ್ದಾನೆ ವಡೆ. ನನಗೋಸ್ಕರ ಥ್ಯಾಂಕ್ಸ್ ಉದಯ್. ನಾನು ವಡೆದು ಪಿಕ್ಚರ್ಸ್ ಚೆನ್ನಾಗಿ ಕ್ಲಿಕ್ ಮಾಡಲ್ಲ ಅಂತ ವಡೆ ಫ್ರೆಂಡ್ಸ್ ಮಾಡಿಸ್ಕೊಂಡ್ಬಿಟ್ಟು ಪ್ರೊಫೆಷ್ನಲಿ ಫೋಟೋಸ್ನ ಕ್ಲಿಕ್ ಮಾಡಿಸ್ತಾರೆ. ಓಕೆ ಗೈಸ್, ಸೊ ದಿಸ್ ಆಂಟಿ ಇಸ್ ಸೋ ಕ್ಯೂಟ್. ಅವ್ರ ಮಕ್ಕಳು ಡಾನ್ಸ್ ಮಾಡ್ತಾ ಇದ್ದಾರೆ ಅಂತ ಆಂಟಿ ಅವಾಗಿಂದ ರೆಕಾರ್ಡ್ ಮಾಡಿ ತಗೊಳ್ತಾ ಇದ್ದಾರೆ. ಸೋ ಕ್ಯೂಟ್. ಓಕೆ ಗೈಸ್, ಸೊ ನಾವು ಈಗ ಸ್ಟಾರ್ ಲೈಟ್ ಅಲ್ಲಿ ಡಿನ್ನರ್ ಮಾಡ್ತಾ ಇದ್ದೀವಿ. ವಡೆ, ಥ್ಯಾಂಕ್ಸ್ ಫಾರ್ ಶೋಯಿಂಗ್ ಮೀ ಇನ್ ದಿಸ್ ಪ್ಲೇಸ್. ವಡೆ, ಈ ಕಡೆ ಕ್ರೂಸಲ್ಲಿ ಈ ಕಡೆ ಜಾಗ ಇದೆ ಅಂತಲೇ ಗೊತ್ತಿರಲಿಲ್ಲ ನಮಗೆ. ಮನೆ ಹೋಗ್ಬಿಟ್ಟು ನೋಡ್ಕೊಂಡು ಬಂದ ಸೊ ಗೊತ್ತಾಯಿತು ಸದ್ಯ ಅಲ್ವಾ. ಓಕೆ ಗೈಸ್, ಸೊ ಇದು ಸ್ಟಾರ್ ಲೈಟ್ ಡೈನಿಂಗ್. ಅಲ್ಲಿ ಮೇಲೆ ನೋಡ್ತಾ ಇದ್ದೀರಲ್ಲ, ಅದು ಪ್ಯೂರ್ ವೆಜಿಟೇರಿಯನ್ ಸೆಕ್ಷನ್. ಏನು ವಡೆ ಏನು ತಿಂತ ಇದೆ? ನೋಡಿ ಹಿಂಗೆ ಸಿಗ್ತಾ ಇದೆ ಅಂದರೆ ಕ್ರೂಸು ಬರೀ 33 ಕಿಲೋಮೀಟರ್ ಸ್ಪೀಡ್ ಅಷ್ಟೇ ಹೋಗೋದು. ಇವಾಗ ಕರೆಂಟ್ಲಿ ಅವರು 8 to 9 ಕಿಲೋಮೀಟರ್ ಸ್ಪೀಡಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದಾರೆ. ನಾಳೆ ಬೆಳಗ್ಗೆ ಸ್ಪೀಚ್ ಆಗ್ತೀವಿ. ಸೊ ನಾವು ನೆಕ್ಸ್ಟ್ ಹೋಗ್ತಾ ಇರೋದು ಬರ್ಲೆಸ್ಕ್ ಶೋಗೆ. 18+ ಶೋ ಅಂತೆ. ವಡೆ ಫುಲ್ ಎಕ್ಸೈಟೆಡ್ ಆಗೋಗ್ಬಿಟ್ಟಿದ್ದಾನೆ ಶೋ ನೋಡಕ್ಕೆ ಹೋಗಬೇಕು ಅಂತ. ಓಕೆ ಗೈಸ್, ಸೊ ಶೋ ಹೆಸರು ಬರ್ಲೆಸ್ಕ್ ಅಂತ. ವಿ ಆರ್ ಗೋಯಿಂಗ್ ಟು ದ ಮಾರ್ಕಿ ಥಿಯೇಟರ್. ಓಕೆ ಗೈಸ್, ಸೊ ನಾನು ನಿಮಗೆ ಇಲ್ಲಿ ಮಾರ್ಕಿ ಥಿಯೇಟ್ರಲ್ಲಿ ಏನಿದೆ ಅಂತ ತೋರಿಸೋಣ ನಮ್ಮ ಕೂತು ಅಂತ ಅಂದ್ಕೊಂಡೆ. ಬಟ್ ದ ಥಿಂಗ್ ಇಸ್, ಅವರು ಆಚೆ ಬೋರ್ಡ್ ಹಾಕಿದ್ದಾರೆ, ವಿಡಿಯೋಗ್ರಫಿ ನಾಟ್ ಅಲೌಡ್ ಒನ್ಸ್ ದ ಶೋ ಸ್ಟಾರ್ಟ್ಸ್. ಸೊ ನಾವು ಶೋ ಆದಮೇಲೆ ನಿಮಗೆ ಡಿಸ್ಕ್ರೈಬ್ ಮಾಡಿ ಹೇಳ್ತೀವಿ ಹೇಗಿತ್ತು ಅಂತ. ಏನು ಮಾಡೆ, ಹೆಂಗಿತ್ತು ಶೋ? ಇನ್ನೂ ಕಣ್ಮುಂದೆ ಇದೆ. ಇವಾಗ ತಾನೇ ಮುಗಿತು, ಅದಕ್ಕೆ ಕಣ್ಮುಂದೆ ಇದೆ. ಡಿಸ್ಕ್ರೈಬ್ ಮಾಡು. ಹೆಂಗೆ ಡಿಸ್ಕ್ರೈಬ್ ಮಾಡೋದು? ಬೆಲ್ಲಿ ಡ್ಯಾನ್ಸ್ ಅಂತ ಒಳಗೆ ಕರ್ಕೊಂಡು ಹೋಗ್ಬೇಕು. ಇಟ್ ವಾಸ್ ನಾಟ್ ಬೆಲ್ಲಿ ಡ್ಯಾನ್ಸ್ ಆಬ್ವಿಯಸ್ಲಿ. ಚೆನ್ನಾಗಿತ್ತು ಗೈಸ್. ಪ್ರಾಬ್ಲಿ ಈ ಥರದ್ದು ನೋಡೋಕ್ಕೆ ನಿಮ್ಗೆ ಇಂಡಿಯಾದಲ್ಲಿ ಇಲ್ಲೇ ಸಿಗೋದು ಅನ್ಕೋತೀನಿ. ಹೇಳೋಕ್ಕಾಗಲ್ಲ, ನೀವೇ ಒಂದು ಎಕ್ಸ್ಪೀರಿಯನ್ಸ್ ಮಾಡಬೇಕು. 18+. 18+. ಬಟ್ ಸಖತ್ತಾಗಿತ್ತು.
It was crazy. Half an hour they danced and the energy was mad. Awesome. It was crazy. It was awesome. Actually ಇದೆಲ್ಲ ನಾವು ಟಿವಿಯಲ್ಲಿ ಇನ್ಸ್ಟಾಗ್ರಾಮ್ ರೀಲ್ಸ್ ಅಲ್ಲಿ ನೋಡ್ತೀವಿ. Yeah, I've seen what it. Yeah, I've seen such things on Instagram reels. I'll send it to you next time. But yeah, crazy, no? Okay guys, so ಇದು ನೈಟ್ ವ್ಯೂ. ಫುಲ್ ಡಾರ್ಕ್ ಇದೆ, ಏನು ಕಾಣಿಸ್ತಾ ಇಲ್ಲ. ಅಂಡ್ ಅಲ್ಲಿ ದೂರದಲ್ಲಿ ಚುಕ್ಕಿ 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 ಲೈಟ್ಸ್ ಕಾಣ್ತಾ ಇದೆ. ಸೊ ದಟ್ ಇಸ್ ದ ಶೋರ್. ನಾಳೆ ಏನೋ ಒಂದು ಈ ಲೆಸನ್ ಕಲ್ತ್ಕೊಂಡ್ಬಿಟ್ಟಿದ್ಯಾ ಇವತ್ತು. ಏನು 900 ರೂಪಾಯಿ ಕೊಟ್ಟು ತಗೊಂತಾ ಇದ್ದೀವಿ. ಬೇಕಾ ನಿನ್ ಮೂತಿಗೆ? ಯು ಕಾಂಟ್ ಸ್ಟೇ ವಿತೌಟ್ ಸ್ಮೋಕಿಂಗ್ ಆರ್ ವಾಟ್? I could buy a cigarette factory. If you stop smoking so much, you can buy an Audi. ಏ ಗುಜ್ಜು ಏನು ಡೋಕ್ಲಾ ನೋಡಿದ ತಕ್ಷಣ ನನಗೆ ಎತ್ಕೊಂಡ್ಬಿಟ್ಟು ಲಕ್ಷ ಹೊಡಿತಾವಳೆ. ಅವು ಫೇಮಸ್ ಅಂತ. ಚಟ್ನಿ ಹಾಕೋ, ಚಟ್ನಿ ಹಾಕೋ. ಇದೆಲ್ಲ ಗ್ರೀನ್ ಚಟ್ನಿ ಫುಲ್ ನಾಟ್. ಅಲ್ಲ ಬೇಡ, ನಂಗೆ ಬೇಡ, ನಂಗೆ ಅದು ಬೇಡ. ಓ ಟುಡೇ ವಿ ಆರ್ ಆಲ್ಮೋಸ್ಟ್ ಡನ್. ವಿ ಆರ್ ಹ್ಯಾವಿಂಗ್ ಬ್ರೇಕ್ಫಾಸ್ಟ್. ಚಟ್ನಿ ಹಾಕಿ ನನಗೆ. ಸ್ವಲ್ಪ ಪ್ಲೇಟ್ ಕೆಳಗಿರ್ತೀಯ. ಥ್ಯಾಂಕ್ಸ್. ಸಾಕು ಏನಬೇಕಾ? ಸಾಕು ಸಾಕು. Yeah, we're touching the shore. Okay guys, so ನನಗೆ ಅಮ್ಮ ಹೇಳಿದ್ರು if you ever travel on sea, ಒಂದು ವಿಶ್ ಮಾಡಿ, you have to make a wish and then throw it in the sea ಅಂತ ಹೇಳಿದ್ರು. I don't know. I thought I'll do it because ಅಮ್ಮ ಹೇಳಿದ್ರು. Okay, so ನಾನು ಪ್ರೇ ಮಾಡಿದೆ. I'm going to put this coin. Okay, no focus. I'm going to put this coin. ಬಿತ್ತು. ನಂಗೆ ಒಂದು ಸೆಕೆಂಡ್ ಭಯ ಆಗೋದು ಫೋನ್ ಬಿಡಿಸ್ಬಿಟ್ರೆ ಅಂತ. ಲುಕ್ ಎಟ್ ದಿಸ್, ಇಟ್ಸ್ ಸೋ ಕೂಲ್. ಐ ಥಿಂಕ್ ವಿಕ್ರಮ್ ವೇದ ಮೂವಿಯಲ್ಲಿ ಫೈಟಿಂಗ್ ಸೀನ್ ಇಲ್ಲೇ ಮಾಡಿದ್ದು ಅಲ್ವಾ ಬಡೆ? ಸೊ ನಾವು ಪೋರ್ಟ್ ರೀಚ್ ಆಗ್ತಾ ಇದ್ದೀವಿ. ಅಲ್ಲಿ ಯು ಕ್ಯಾನ್ ಸಿ ನಮಗೋಸ್ಕರ ನಮ್ಮ ಬಸ್ಸಸ್ ಆರ್ ವೇಟಿಂಗ್. ಆ್ಯಂಡ್ ಅದು ನಮ್ಗೆ ಇಳಿಯೋಕ್ಕೆ ಅಲ್ವಾ ಬಡೆ ಹಾಕ್ತಾ ಇರೋದು. ವಿನಯ್ ರೀಚ್ ಆಗ್ತಾ ಇದ್ದಾನಂತ. ಅವನಿಗೋಸ್ಕರ ಅಲ್ಲಿ ಇಬ್ಬರು ಸೆಕ್ಯೂರಿಟಿ ಗಾರ್ಡ್ ವೇಟ್ ಮಾಡ್ತಾ ಇದ್ದಾರೆ. ಅವನಿಗೆ ಎಸ್ಕಾರ್ಟ್ ಮಾಡಿ ಕರ್ಕೊಂಡು ಹೋಗೋಕ್ಕೆ ಅಲ್ವಾ ಬಡೆ? ನೋಡಿ ಗೈಸ್ ವಿನಯ್ ಸಿ ಅಲ್ಲಿ ಡ್ರೈವ್ ಮಾಡ್ತಾ ಇದ್ದಾನೆ ಕಾರ್ನ. ಯು ಕ್ಯಾನ್ ಸಿ. ಓಕೆ, ಸೊ ನಾನು ನೇರ ಮುರಿದೋಗಿದ್ದೆ ಮತ್ತು ನಾವು ಫುಲ್ ಸ್ಟ್ರೆಚಲ್ಲಿ ಆವಾಗಿಂದ ಮೆಡಿಕಲ್ ಶಾಪ್ ಹುಡುಕ್ತಾ ಇದ್ದೀವಿ. ಯಾವಾಗ ಬೇಡ ಒಂದು 5-10 ಮಿನಿಟ್ಸಿಂದ ಓಡಿಸ್ಕೊಂಡು ಬರ್ತಾ ಇದೀವಲ್ಲ. ಒಂದು ಮೆಡಿಕಲ್ ಮತ್ತೆ 15 ನಿಮಿಷ ಆಯಿತು, ಒಂದು ಮೆಡಿಕಲ್ ಶಾಪು ಇಲ್ಲ. ಈ ರೋಡ್ ಹೆಸರು ಏನು ಗೊತ್ತಾ? ಅಲ್ಲ ಬೋರ್ಡು ಎಲ್ಲ ತಮಿಳಲ್ಲಿದೆ. ರೋಡ್ ಹೆಸರು ಏನಂತ ಹೆಂಗೆ ಹೇಳಿ ಮ್ಯಾಪಲ್ಲಿ ರೋಡ್ ಹಾಕಿಲ್ಲ ಅಲ್ವಾ? ಇಕ್ಕಿರನ್ ಅಂತೇಳಿ ನೋಡ್ದೆ ಇಲ್ಲಿ ಎರಿಕರಾಯ್ ಅಂತ. ಈ ರೋಡಲ್ಲಿ ಒಂದು ಮೆಡಿಕಲ್ ಶಾಪು ಇಲ್ಲ. ಬಡೇ ಕ್ರೂಸ್ ಹೇಗೆ ಅನಿಸ್ತು ನನಗೆ? ಇದೊಂದು ಲೈಫಲ್ಲೇ ಒಂದು ಹೊಸ ನ್ಯೂ ಎಕ್ಸ್ಪೀರಿಯನ್ಸ್. ನನಗಂತೂ 2 ದಿನ ಅನ್ಕೋತೀನಿ. ಹೆಂಗೆ ಹೋಯ್ತು ಅಂತ ಗೊತ್ತಿಲ್ಲ. ಎಕ್ಸೆಪ್ಟ್ ದ ಕ್ರೌಡ್. ನಾನು ಅನ್ಕೊಂಡಿದ್ದ ನನಗನ್ಸಿದ್ದು ನಾವು ವಿ ಆರ್ ಇನ್ ಅ ಡಿಫ್ರೆಂಟ್ ಕಂಟ್ರಿ ಥರ, ಬೇರೆ ವರ್ಲ್ಡ್ ಥರ. ಬಿಕಾಸ್ ನಾವು ಡಾಲರ್ಸಲ್ಲಿ ಪೇ ಮಾಡ್ತಾ ಇದ್ವಿ. ಎಲ್ಲನೂ ಒಂದು ಸಿಗರೆಟ್ ಪ್ಯಾಕ್ 900 ರೂಪಾಯಿ ಕೊಟ್ಟು ತಗೊಂಡೆ. ಸೊ ಬಡವ್ರ ಮಕ್ಕಳು ಹಿಂಗೆಲ್ಲ ಮಾಡ್ಬೋದಲ್ಲ ಅಂತ ಖುಷಿ ಆಗೋಯ್ತು. ಹಾಗಾಗಿ ತುಂಬ ಖುಷಿ ಆಯಿತು. ವಂಡರ್ಫುಲ್ ಎಕ್ಸ್ಪೀರಿಯನ್ಸ್. ಆದರೆ ಕ್ಲೈಮ್ಯಾಕ್ಸ್ ಮಾತ್ರ ಚಿಂದಿ ಆಗಿತ್ತು. ಒಂದು ಶೋಗೆ ಹೋಗಿದ್ವಿ, ಒಂದು ಡ್ಯಾನ್ಸ್ಗೆ, 18+ ಡ್ಯಾನ್ಸು. ಆಸಮ್ ಆಗಿತ್ತು. ಇನ್ನು ಕಣ್ಮುಂದಿನ ಡ್ಯಾನ್ಸ್ಗಳೆಲ್ಲ ಬರ್ಲೆಸ್ಕ್. ಸೊ ನನಗಂತೂ ತುಂಬ ಇಷ್ಟ ಆಯ್ತು. ನಿಂಗೆ ಹೇಗೆ ಅನಿಸ್ತು? ಐ ರಿಯಲಿ ಲವ್ಡ್ ಇಟ್. ವಾಸ್ ವೆರಿ ನೈಸ್. ನಂದು ಫಸ್ಟ್ ಟೈಮ್ ಆನ್ ಅ ಕ್ರೂಸ್. ಹೇಗಿರುತ್ತೆ ಏನು ಅಂತ ಏನೂ ಗೊತ್ತಿರಲಿಲ್ಲ. ಬಟ್ ವಾಸ್ ನಾಟ್ ಡಿಸಪಾಯಿಂಟೆಡ್ ಎಟ್ ಎನಿ ಗಿವನ್ ಪಾಯಿಂಟ್. ತುಂಬಾನೇ ಚೆನ್ನಾಗಿತ್ತು. ಸರ್ವಿಸ್, ಹಾಸ್ಪಿಟಾಲಿಟಿ. ಆ್ಯಕ್ಚುಲಿ ನಾವು ಯಾವುದೇ ಜಾಗಕ್ಕೆ ಹೋದ್ರೇನು ಹಾಸ್ಪಿಟಾಲಿಟಿ ಚೆನ್ನಾಗಿಲ್ಲ ಅಂದರೆ
ಬೇಜಾರಾಗಿ ಹೋಗ್ಬಿಡುತ್ತೆ ಏನು ಹಿಂಗೆ ಅವ್ರ ಸರ್ವಿಸ್ ಚೆನ್ನಾಗಿಲ್ಲ ಅಂದರೆ ಲೈಕ್ ಯುಲ್ ಫೀಲ್ ಬ್ಯಾಡ್ ಲೈಕ್ ವೈ ವಾಟ್ ಇಸ್ ದಿಸ್ ಅಂತ. ಸೊ ದ್ಯಾಟ್ ವಾಸ್ ಕ್ರೇಜಿ. ದ ವ್ಯೂ ಮಾತ್ರ ಸಖತ್ತಾಗಿತ್ತು. ಫ್ರಮ್ ಮೈ ರೂಮ್ ಅದು ವಿಂಡೋ ಓಪನ್ ಮಾಡಿ ಕರ್ಟನ್ ಓಪನ್ ಮಾಡಿ ಕಾಣಿಸುತ್ತೆ ಅಲ್ಲ, ಫುಲ್ ಬರೀ ಸ್ಕೈ ಅಂಡ್ ನದಿ ಕಾಣಿಸುತ್ತೆ, ನಥಿಂಗ್ ಎಲ್ಸ್. ಲೈಕ್ ಓಷನ್ ಅಂಡ್ ಸ್ಕೈ, ಸಮುದ್ರ, ನಥಿಂಗ್ ಎಲ್ಸ್. ಇಟ್ ವಾಸ್ ಸೋ ಬ್ಯೂಟಿಫುಲ್, ಡ್ಯಾಮ್ ನೈಸ್. ಸೊ ನಾವು ಚೆನ್ನೈಗೆ ರೀಚ್ ಆದ್ವಿ. ಈಗ ಬೆಂಗಳೂರಿಗೆ ಡ್ರೈವ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಒಂದು ಸ್ಟಾರ್ ಆಂಬೂರ್ ಬಿರಿಯಾನಿ ಸಿಕ್ತು ಫೈನಲಿ. You're eating Ambur biryani today. Thanks Vade. Ambur biryani ಇದು ನಾವು ಗೂಗಲ್ ಮಾಡಿದ್ವಿ, ಚೇಸ್ ಇಟ್ಸ್ ಫೇಮಸ್ ಅಂತ, ಅದಕ್ಕೆ ಬಂದಿದ್ದೀವಿ. ವಡೆ ಥ್ಯಾಂಕ್ಸ್. ಹೆಂಗಿದೆ ವಡೆ? Authentic Ambur biryani. That's it guys, we'll see